Good morning, friends. Welcome back to Nagaraj Paramedical YouTube channel. ಫ್ರೆಂಡ್ಸ್ ಸರ್ ರಿಸಲ್ಟ್ಸ್ ಯಾವುದು ಎಕ್ಸಾಮ್ ಮುಗಿದು 2 ಮಂತ್ಸ್ ಆಯಿತು, ಬಟ್ ಇನ್ನೂ ರಿಸಲ್ಟ್ಸ್ ಬಂದಿಲ್ಲ. ಸೊ ಯಾವಾಗ ಬರುತ್ತೋ ಏನಿಲ್ವೋ ಒಂದು ಸ್ವಲ್ಪ ಕನ್ಫರ್ಮ್ ಮಾಡಿ. ಇಫ್ ಸಪೋಸ್ ಬರಲಿಲ್ಲ ಅಂದಮೇಲೆ ನಾವಾದರೂ ಬೋರ್ಡಿಗೆ ಅಪ್ರೋಚ್ ಆಗ್ತೀವಿ ಅಂತೇಳಿ. ಸೊ ನೀವು ನನಗೆ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಆಮೇಲೆ ಯಾವುದೋ ಕಮೆಂಟ್ಸಲ್ಲಿ ಕೇಳ್ತಾ ಬರ್ತಿರುವಂಥದ್ದು. ಸೊ ಅದಕ್ಕಂತೇಳಿ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ನ ಮಾಡ್ತಿರುವಂಥದ್ದು. ಒಂದಿಷ್ಟು ಜನ ರಿಸಲ್ಟ್ಸ್ನು ಕೇಳ್ತಿದ್ದೀರಿ, ಆಮೇಲೆ ಒಂದಿಷ್ಟು ಜನ ನಮ್ದು ಇಂಟರ್ನ್ಶಿಪ್ ಬಗ್ಗೆ ಕನ್ಫರ್ಮ್ನ ಮಾಡಿ ಸರ್ ಅಂತಾನು ಕೇಳ್ತಾ ಬರ್ತಿರುವಂಥದ್ದು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಇವೆರಡೂ ನಾನು ನಿಮ್ಗೆ ಅಪ್ಡೇಟ್ನ ಮಾಡ್ತಾ ಬರ್ತೀನಿ. ಸೊ ಫಸ್ಟ್ ನಾನು ನಿಮ್ಗೆ ಅಪ್ಡೇಟ್ನ ಮಾಡೋದು ಏನಪ್ಪ ಅಂತಂದರೆ ಇಂಟರ್ನ್ಶಿಪ್ ಬಗ್ಗೆ, ಓಕೆನಾ. ಸೊ ನಮ್ಮ ಕಾಲೇಜಲ್ಲಿ ನಡೀತಿರುವಂಥದ್ದು ನಾನು ನಿಮಗೆ ಹೇಳ್ತಾ ಬರ್ತೀನಿ, ಓಕೆನಾ. ಸೊ ನಮ್ಮ ಕಾಲೇಜಲ್ಲಿ ನಮ್ಮ ಡಿಸ್ಟಿಕಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದಮೇಲೆ ಎಸ್ಪೆಷಲಿ DHIC ನಮ್ಮದು ಹಾಸ್ಪಿಟಲ್ ಅಟ್ಯಾಚ್ಡ್ ಕಾಲೇಜು. ಬೇರೆ ಕೋರ್ಸ್ದವರಿಗೆ ಬೇರೆ ಯಾವುದೇ ಕಾರಣಕ್ಕೂ ತೊಂದರೆಗಳೇನೂ ಇಲ್ಲ. ಈ ವರ್ಷ DHICದವರಿಗೆ ಪರ್ಮಿಷನ್ಸ್ ಎಲ್ಲಿ ಸಿಗ್ತಿಲ್ಲ. ಯಾವುದು ನಮ್ಮದು ಕಾರ್ಪೊರೇಷನ್ ಆಯಿತು, ಆಮೇಲೆ ಯಾವುದು PHC ಆಯಿತು. ಇವೆರಡೂದು ಒಳಗಡೆನೂ ನಮಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಸಿಗುತ್ತಿಲ್ಲ. ಸೊ ಈ ಪ್ರಾಬ್ಲಮ್ ನಾವಷ್ಟೇ ಅಲ್ಲ, ನಮ್ಮ ಡಿಸ್ಟಿಕಲ್ಲಿ ಆಲ್ಮೋಸ್ಟ್ ಯಾವ್ಯಾವ ಪ್ಯಾರಾಮೆಡಿಕಲ್ ಕಾಲೇಜ್ ಇದ್ದಾವೋ ಅವರೆಲ್ಲರೂ ಇದೇ ಪ್ರಾಬ್ಲಮ್ನ ಫೇಸ್ನ ಮಾಡ್ತಾ ಬರ್ತಿರುವಂಥದ್ದು. ಯಾವುದೇ ಕಾಲೇಜಿಗೂ DHICದವರಿಗೆ ಇಂಟರ್ನ್ಶಿಪ್ ಮಾಡಲಿಕ್ಕೆ ಆ ಒಂದು ಸರ್ಕಾರಿ ಕಚೇರಿಗಳು ಪರ್ಮಿಷನ್ಸ್ ಯಾವುದು ಕೊಡ್ತಿರೋದಿಲ್ಲ. ಯಾರಿಗೆ? DHICದವ್ರಿಗೆ. ಇನ್ನು ರಿಮೈನಿಂಗ್ ಕೋರ್ಸ್ದವ್ರಿಗೆ ನಮ್ಮದು ಹಾಸ್ಪಿಟಲ್ ಅಟ್ಯಾಚ್ಡ್ ಅವರಿಂದ ನಾವು ಅವರಿಗೆ ಇಂಟರ್ನ್ಶಿಪ್ನ ಮಾಡಿಸ್ತಾ ಮಾಡಲಿಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಇಲ್ಲ. ಇದು ನಮ್ಮ ಕಾಲೇಜಲ್ಲಿ ಆಮೇಲೆ ನಮ್ಮ ಡಿಸ್ಟಿಕಲ್ಲಿ ನಾವು ಫೇಸ್ನ ಮಾಡ್ತಿರುವಂಥ ಪ್ರಾಬ್ಲಮ್. ಬೇರೆ ಡಿಸ್ಟಿಕಲ್ಲಿ ಏನು ನಡೀತಿದ್ದೋ ನನಗಂತೂ ಐಡಿಯಾ ಇಲ್ಲ, ಓಕೆನಾ ಫ್ರೆಂಡ್ಸ್. ಇದು ಇಂಟರ್ನ್ಶಿಪ್ ಆಯಿತು. ಎಸ್ಪೆಷಲಿ ನಾನು ಹೇಳ್ತಿರೋದು DHICದು ಅಷ್ಟೇ ನಮ್ಮ ಕಡೆ ಪರ್ಮಿಷನ್ ಸಿಗ್ತಿಲ್ಲ ಅಂತೇಳಿ. ಇನ್ನು ರಿಸಲ್ಟ್ಸಿಗೆ ಬಂದರೆ ನಿಮ್ಗೆ ಆಲ್ರೆಡಿ ಹೇಳ್ತಾ ಬರ್ತಿರೋವಂಥದ್ದು. 3 to 4 ವಿಡಿಯೋಸದಲ್ಲಿ ನಾನು ಹೇಳ್ತಾನೆ ಬಂದಿದ್ದೆ, ವ್ಯಾಲ್ಯೂಯೇಷನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತೇಳಿ. ಸೊ ಇವಾಗ ಹೇಳ್ತಿರೋವಂಥದ್ದು 80 to 90% ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿರುವಂಥದ್ದು ಎಲ್ಲ ಕೋರ್ಸ್ದು, ಹೌದಾ. ಸೊ ಆವಾಗ ಲಾಸ್ಟ್ ವೀಡಿಯೋಸ್ದಲ್ಲೆಲ್ಲನೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ನ ಮಾಡ್ತಾ ಬರ್ತಿದ್ದೆ, ಒಂದಿಷ್ಟು ಕೋರ್ಸ್ದು ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದೆ ಅಂತೇಳಿ. ಸೊ ಇವಾಗ ಬಂದಿರುವಂಥ ಅಪ್ಡೇಟ್ಸು ಎಲ್ಲ ಕೋರ್ಸ್ದು 80 to 90% ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ. ಹಾರ್ಡ್ಲಿ ಇನ್ನೊಂದು 3 to 4 ಡೇಸಲ್ಲಿ ವ್ಯಾಲ್ಯೂಯೇಷನ್ಸ್ ಎಲ್ಲನೂ ಕಂಪ್ಲೀಟ್ ಆಗುತ್ತೆ ಸರ್ ಅಂತೇಳಿ. ಸೊ ನನಗೊಂದು ಮಾಹಿತಿ ಸಿಕ್ಕಿರುವಂಥದ್ದು, ಓಕೆನಾ ಫ್ರೆಂಡ್ಸ್. ವ್ಯಾಲ್ಯೂಯೇಷನ್ಸ್ ಈ ಒಂದು 3 to 4 ಡೇಸಲ್ಲಿ ಇಲ್ಲಪ್ಪ ಅಂದಮೇಲೆ ಈ ವೀಕಲ್ಲಿ ಕಂಪ್ಲೀಟ್ ವ್ಯಾಲ್ಯೂಯೇಷನ್ಸ್ ಆಗೋ ಚಾನ್ಸಸ್ ಇದೆ. ಕಂಪ್ಲೀಟ್ ಆಗಿ ಮುಗಿಯುತ್ತೆ. ನೆಕ್ಸ್ಟ್ ವೀಕಲ್ಲಿ ನಾವು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ನ ಮಾಡ್ಕೋಬೋದು. ನೆಕ್ಸ್ಟ್ ವೀಕಲ್ಲಿ ಅಟ್ ಎನಿ ಟೈಮ್ ರಿಸಲ್ಟ್ಸ್ ಬರೋ ಚಾನ್ಸಸ್ ಇರುವಂಥದ್ದು. ಹಂಗಂತೇಳಿ ಫಸ್ಟ್ ವೀಕಲ್ಲಿ ಯಾವುದೇ ಕಾರಣಕ್ಕೂ ಸರ್ಚ್ನ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂದಮೇಲೆ ಸೆಕೆಂಡ್ ವೀಕಲ್ಲಿನೇ ನಿಮ್ದೆಲ್ಲನೂ ರಿಸಲ್ಟ್ಸ್ ಅವೈಲೇಬಲ್ ಇರುವಂಥದ್ದು, ಓಕೆನಾ ಫ್ರೆಂಡ್ಸ್. ಸೊ ಇದು ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೋತೀನಿ. ರಿಸಲ್ಟ್ಸ್ ಬಗ್ಗೆ ಆಮೇಲೆ ಯಾವುದು ಇಂಟರ್ನ್ಶಿಪ್ ಬಗ್ಗೆ. ಸೊ ಇವೆರಡರಲ್ಲಿ ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ಸ್ನ ಮಾಡಿ. ನಾನು ನಿಮಗೆಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ಸ್ನ ಕೊಡ್ತಾ ಬರ್ತೀನಿ, ಓಕೆನಾ ಫ್ರೆಂಡ್ಸ್.